ಮಾತೊಂದು ಹೇಳಿದರು. ಅವರು ಹೇಳಿದರು ಸಾಹೇಬರು ಹೇಳಿದರು ಕೊನೆಯದಾಗಿ ನಿಮ್ಮ ಮುಂಚೆ ನಿಲ್ತಾ ಇದ್ದೀನಿ ಒಂದು ಮಾತು ಹೇಳಿದರು. ರಮೇಶ್ ಸಾಹೇಬ್ರ ಬಗ್ಗೆ ನಮಗೆ ಯಾರಕ್ಕೆಲ್ಲ ಅವ್ರ ಬಗ್ಗೆ ಗೊತ್ತೋ ನಮಗೆ ಗೊತ್ತೋ, ಅವರು ಕೊನೆಯ ಉಸಿರಿರುವ ತನಕ ಅವರು ಪಬ್ಲಿಕ್ ಸರ್ವಿಸ್ನಲ್ಲಿ ಇರ್ತಾರೆ. ಅವರು ಎಲ್ಲ ಜನಕ್ಕೂ ಕೆಲಸ ಮಾಡುವುದು ಅವ್ರ ಬ್ಲಡ್ಡು. 50 ವರ್ಷ ಈ ಕೆಲಸ ಮಾತ್ರ ಮಾಡಿದ್ದಾರೆ. ಅದಕ್ಕೆ ನಾನು ಬರುವಾಗ ಧೀರಜ್ ಅವರಲ್ಲಿ ಹೇಳಿದ್ದೀನಿ, ನಾವೆಲ್ಲ 18 ಇಯರ್ಸ್ನಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗಿದ್ದೀವಿ. ಅಣ್ಣ 18-19 ಇಯರ್ಸ್ನಲ್ಲಿ ಇವರು MLA ಆಗಿಬಿಟ್ಟಿದ್ರು. 50 ವರ್ಷ ಅದೇ ಥರ ಇದ್ದಾರೆ. ಸೊ ಮತ್ತೊಮ್ಮೆ ಸರ್, ವಿಜಯಪುರ ಭಾಳ ತಯಾರಾಗಿದೆ. ನಮಗೆ 75% ಈ ಬಾರಿ 75% ಈ ಬಾರಿ ನಿಮಗೆ ಓಟ್ ಹಾಕ್ತಾರೆ. ಒಂದು ರೆಕಾರ್ಡ್ ಮಾರ್ಜಿನ್ನಲ್ಲಿ ನೀವು ಗೆದ್ಕೊಂಡು ಬರ್ತೀರಾ. ನೀವು ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಕಾಲು ಹಿಡಿಯುವಾಗ ಇಡೀ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ, ಎಷ್ಟು ಒಳ್ಳೆಯ ವಿಜಯಪುರ ಜನ ಈ ಮನುಷ್ಯಕ್ಕೆ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟು ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಗೆಲ್ಲಿಸಿ ಕಳಿಸಿದಾರೇನೋ. ನೀವು ಗೆಲ್ಲುವಾಗ ಹೆಮ್ಮೆ ತಮಕ್ಕೆ ಮಾತ್ರ ಅಲ್ಲ ಸರ್, ವಿಜಯಪುರಕ್ಕೆ ಆ ಹೆಮ್ಮೆ ಬಂದೇ ಬರ್ತದೆ. ತಾವು ಅದು ಮಾಡಿ ತೋರಿಸ್ತೀರಾ. ನಾನು ಕೂಡ ಒಂದು ಸಣ್ಣ ಕ್ರಮ ತಮಿಳುನಾಡಿನಲ್ಲಿ ಮಾಡ್ತಾ ಇದ್ದೀನಿ. ಮೋದಿಜಿಯವರ ಕಾಲದಲ್ಲಿ ತಮಿಳುನಾಡಿನಲ್ಲಿ BJP ಬರಬೇಕು, ತಮಿಳುನಾಡಿನಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋ ಭಾಳ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೂಡ ಕರ್ನಾಟಕದಲ್ಲಿ BJP ಎಷ್ಟು ಗಟ್ಟಿಯಾಗಿದೆ ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಗಟ್ಟಿ ಮಾಡಬೇಕನ್ನು ಹೊರಟಿದ್ದೀವಿ. ನಮಗೊಂದು ಸಮಯ ಕೊಟ್ಟಿದ್ದೀರಾ, ಇಲ್ಲಿ ಬಂದು ತಮ್ಮೆಲ್ಲ ಪ್ರೀತಿ ತಗೊಂಡು ನನಗೆ ಗೊತ್ತಲ್ಲಿ ಶೇರ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಭಾಳ ಪ್ರೀತಿಯಲ್ಲಿ ವಿಜಯಪುರದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ, ಮೇ 7ನೇ ತಾರೀಕು ಫಸ್ಟ್ ಓಟ್ ನಮ್ಮ ಓಟಾಗಿರಲಿ. ಓಟ್ ಮಾಡಿಬಿಟ್ಟು ಟೇಬಲ್ದಲ್ಲಿ ಎಲ್ಲರೂ ಕೂರೋಣ. 200 ಮೀಟರ್ ಲೈನ್ ಆದ ಮೇಲೆ ಪೊಲೀಸ್ ಅವ್ರಿಗೆ ತೊಂದರೆ ಕೊಡೋಣ. ಲೀಗಲ್ ಆಗಿ, ತಪ್ಪಾಗಿ ತೊಂದರೆವಿಲ್ಲ, ಲೀಗಲ್ ಆಗಿ 200 ಮೀಟ್ರ್ ಒಳಗಡೆ ಕೂರುವಾಗ ಪೊಲೀಸ್ ಅವ್ರಿಗೂ ನಾವು ತೊಂದರೆ ಕೊಡ್ತೀವಿ, ಅದು ಮಾಡಬಾರ್ದು. 200 ಮೀಟ್ರ್ ಆದ ಮೇಲೆ ನಾವು ಕೂರುವಾಗ ನಮಗೆ ಲೀಗಲ್ ಹಕ್ಕಿದೆ. ನಾವು 200 ಮೀಟ್ರ್ ಆದ ಮೇಲೆ ನಮ್ಮ ಟೇಬಲ್ದಲ್ಲಿ ಓಟ್ ಹಾಕಿಬಿಟ್ಟು ಒಂದೊಂದು ಬೂತ್ನಲ್ಲಿ ಬಂದು ನಾವು ಕೂತ್ಕೊಳ್ಬೇಕು. 50 ಜನ, 100 ಜನ, 150 ಜನ, 200 ಜನಕ್ಕೆ ಹೋಗ್ತಾರೋ ಅವ್ರಿಗೆ ನಾವು ಬೆಂಬಲ ಕೊಡಬೇಕು. ನಾವೆಲ್ಲ ಓಟ್ ಹಾಕಿ BJP ಟೇಬಲ್ದಲ್ಲಿ ಕೂತಿದ್ದೀವಿ, ತಾವು ಓಟ್ ಹಾಕಿಕೊಂಡು ಬಂದು ನಮ್ಮ ಜೊತೆ ಕೂರಿನೋ ಒಂದು ಬೆಂಬಲ ಕೊಡೋಣ. ಅಷ್ಟು ದೊಡ್ಡ ಒಂದು ರೀತಿಯಲ್ಲಿ ನಾವು ಮೇ 7ನೇ ತಾರೀಕು ಇಲ್ಲಿ ವಿಜಯಪುರದಲ್ಲಿ ಎಲೆಕ್ಷನ್ ನಾವು ಫೇಸ್ ಮಾಡೋಣ. ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸಿ ಮಾತು ಮುಗಿಸ್ತೀನಿ. ಭಾಳ ಧನ್ಯವಾದ. ಭಾರತ್ ಮಾತಾ ಕಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.